ಗಂಡು 10 ತಪ್ಪು ಮಾಡಿದ್ರೆ ಅವ್ರಿಗೆ ದೋಷ ಇರೋದಿಲ್ಲ. ಹೆಣ್ಣು ಒಂದೇ ಒಂದು ತಪ್ಪು ಮಾಡಿದ್ರೆ ಅವ್ರಿಗೆ ದೋಷ ಉಂಟು. ಯಾಕೆ ಗಂಡಸಿನ ನಡತೆಯಂತೆ ಹೆಣ್ಣೇಕೆ ಅನ್ವಯಿಸಿ ನಡಿಬಾರ್ದು? ನಾವು ಅವ್ರ ಹಾಗೆ ಕಣ್ಣು ಹೊಡಿತಾ ಶಿಳ್ಳೆ ಹಾಕ್ತಾ ಲೈನ್ ಹೊಡಿಬಾರ್ದು. ಜಯಶ್ರೀ ಅವರೇ, ಈ ಹಿಂದೆ ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಹೆಂಡಂದಿರಿದ್ರಂತೆ. ಆದ್ರೆ ಒಂದು ಹೆಣ್ಣಿಗೆ 16,000 ಗಂಡಂದಿರು ಖಂಡಿತವಾಗಿಯೂ ಇರಲಿಲ್ಲ. ನೀವಿನ್ ಹೋಗ್ಬೋದು, ನಾಟಕ ಬರೆಯೋದಕ್ಕೆ ತೊಂದರೆ ಆಗ್ತಾ ಇದೆ. ಹೋಗ್ಲಿ ಬಿಡ್ರಿ, ಆ ವಿಷಯನೇ ಬಿಟ್ಟು ಬಿಡ್ರಿ. ಇದು ಮೊದ್ಲೇ ದೇವಸ್ಥಾನ, ಬಂದು ಹೋಗೋ ಜನ ಬಹಳ. ನಾಟಕ ಬರೆಯೋದಕ್ಕೆ ತೊಂದರೆ ಆಗುತ್ತೆ. ನೀವೇನೇ ತಿಳ್ಕೊಳ್ಳಲ್ಲ ಅಂದ್ರೆ ನಮ್ಮ ಮನೆ ಬನ್ನಿ, ನಿಮಗೆ ಬೇಕಾದ ಸಹಾಯ ಸೌಕರ್ಯ ನಾನು ಒದಗಿಸಿಕೊಡ್ತೀನಿ. ಗುಡ್ಡ ಗುಹೆಗಳಲ್ಲಿ ನಿರ್ಜನವಾದ ಇಂತಹ ಪ್ರದೇಶದಲ್ಲಿ ಕುಳಿತು ನಾಟಕ ಬರೆಯುತ್ತಿರುವ ನನ್ನ ವಿಚಾರಕ್ಕೂ ನೀವು ಒದಗಿಸಿಕೊಡುವ ಸುಖ ಸೌಕರ್ಯಕ್ಕೂ ತುಂಬಾ ಅಂತರವಿದೆ. ಏನೋ ಕವಿಗಳು ಕಲಾವಿದ್ರಂತ ಅಭಿಮಾನದಿಂದ ಕರೆದ್ರೆ ನಿಮಗೆ ಎಷ್ಟೊಂದು ಅಹಂಭಾವ. ನನ್ನದು ಅಹಂಭಾವನೆಯಲ್ಲ, ಉನ್ನತ ವಿಚಾರ. ಜಯಶ್ರೀ, ನೀನು ಒದಗಿಸಿಕೊಡುವ ಸುಖ ಸೌಕರ್ಯ ಕೇವಲ 3 ದಿನದ್ದು. ಎಂದೆಂದಿಗೂ ಹೋಗಲಾರದಂತಹ ಸುಖ ನೆಮ್ಮದಿ ಆ ದೇವರು ಕೊಡಬೇಕು. ಅಂತೆಯೇ ಬರೆಯುತ್ತಿದ್ದೇನೆ, ಮಾನವನು ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕೊನೆತನಕ ಎನ್ನುವ ಸಾಮಾಜಿಕ ನಾಟಕವನ್ನ. ಅಲ್ಲದೆ ನಿನ್ನ ಮನೆಯಲ್ಲಿ ಬಂದು ಹಾಯಾಗಿರೋದಕ್ಕೆ ನಾನು ಒಬ್ಬನೇ ಅಲ್ಲ, ನನಗೆ ಮದುವೆಯಾಗಿದೆ, ಹೆಂಡತಿ ಇದ್ದಾಳೆ, ಒಂದು ಮಗು ಕೂಡ ಇದೆ. ಯೋ ಇರ್ಲಿ ಬಿಡ್ರಿ, ಹತ್ತಿರ್ಲಿ. ಅಮೆರಿಕದ ಇತಿಹಾಸ ನಿಮಗೆ ಗೊತ್ತಿಲ್ವೇ? ಅಲ್ಲಿ ನೋಡಿ, ಅಲ್ಲಿನ ಸ್ತ್ರೀಯರು ಮದುವೆ ಆಗಿ ಗಂಡ ಇದ್ರು ಕೂಡ ಬೇರೆ ಗಂಡಸರೊಂದಿಗೆ ಸ್ವೇಚ್ಛೆಯಿಂದ ತಿರುಗಾಡ್ತಾರೆ. ಹಾಗೆ ಗಂಡಸರು ಕೂಡ ಕವಿಗಳಾದ ನಿಮಗೆ ಅಮೆರಿಕದ ಚರಿತ್ರೆಯನ್ನು ಹೊಸದಲ್ವಲ್ಲ? ನೀನಾದ್ರೂ ಈ ನಮ್ಮ ಭಾರತ ಬಿಟ್ಟು ಅಮೆರಿಕ ಸೇರಬಹುದಾಗಿತ್ತಲ್ಲ. ಪರ ರಾಷ್ಟ್ರದ ಉದಾಹರಣೆ ಕೊಟ್ಟು ಮಾತನಾಡುವ ನೀನು, ಅವರೇ ನಮ್ಮಲ್ಲಿ ಬಂದು ನಮ್ಮ ವೇಷಭೂಷಣಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂತೆಯೇ ಪರ ರಾಷ್ಟ್ರದಲ್ಲಿಯೂ ಕೂಡ ಕಂಗೊಳಿಸ್ತಾ ಇದೆ ಈ ನಮ್ಮ ಹೆಮ್ಮೆಯ ಭಾರತೀಯ ಸಂಸ್ಕೃತಿ. ನೋಡಿ, ಯೋಚನೆ ಮಾಡಿ, ಸಿಗುವ ಸುಖ ಕೈ ಬಿಡಬೇಡಿ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಮನಸ್ಸಿಲ್ಲದೆ ಮದುವೆ ಆದವಳು ಗೋಳನ್ನು. ನನ್ನ ತಂದೆ ತಾಯಿಗೆ ನಾನು ಒಬ್ಳೆ ಮಗಳು. ನನಗಿಷ್ಟವಿಲ್ಲದ ವರನೊಂದಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ ನಮ್ಮಪ್ಪ. ಮದುವೆ ಆಗಿ 1 ವಾರ ಆಗಿದ್ರು ಮೊದಲ ಗಿತ್ತಿಯಾಗಿ ಆ ಮನೆಗೆ ಹೋಗಿಲ್ಲ, ಮೊದಲ ರಾತ್ರಿ ಕಂಡಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆ ಸಂಬಂಧ ಕಡಿದುಕೊಂಡು ನಾನು ನಿಮ್ಮೊಂದಿಗೆ. ಜಯಶ್ರೀ, ಏನು ಮಾತಾಡ್ತಾ ಇದೀಯ ನೀನು? ನೀವು ನನ್ನ ಮಾತಿನಂತೆ ನಡೆದ್ರೆ ಕಲಿಯುಗದ ಕುಬೇರ ನೀವು ಆಗ್ತೀರಿ. ಜಯಶ್ರೀ, ನಿನಗೆಷ್ಟೇ ಸ್ತ್ರೀ ಧರ್ಮವನ್ನ ತಿಳಿಸಿ ಹೇಳಿದರು ನೀನು ಮಾತ್ರ ಸನ್ಮಾರ್ಗ ಹಿಡಿಯುವಂತಿಲ್ಲ. ಮನೆಯಲ್ಲಿ ಗಂಡನಿದ್ದರು ಮತ್ತೊಬ್ಬರೊಂದಿಗೆ ರತಿ ಕ್ರೀಡೆಯಾಡಿ ಬರುವ ನಿಮ್ಮಂಥವರಿಂದ ಸಮಾಜ ಹದಗೆಟ್ಟು ಹೋಗಿದೆ. ವೇಶ್ಯಾವೃತ್ತಿ ದಿನೇ ದಿನೇ ಬೆಳೆಯಾಗಿದೆ. ಇಷ್ಟೊಂದು ಆತುರವಾಗಿ ಪರಪುರುಷನ ಸಂಘ ಬಯಸುತ್ತಿರುವ ನೀನು ಮದುವೆಗಿಂತ ಮುಂಚಿತವಾಗಿ ಅದೆಷ್ಟು ಮಕ್ಕಳನ್ನು ಹೆತ್ತು ತೆಪ್ಪೆಯಲ್ಲಿ ಹೂಡಿಸಬಹುದು. ನಿನ್ನಂಥವಳನ್ನು ಮಾಡಿಕೊಂಡವನಿಗೆ ಸಮಾಜದಲ್ಲಿ ಅದಾವ ಬೆಲೆ ಬರಬಹುದು. ಹೋಗು ಹೋಗು ಕಾಮ ಪಿಶಾಚಿ, ಮಾಡಿಕೊಂಡವನೊಂದಿಗೆ ಸರಿಯಾಗಿ ಬಾಳಿ ಗೃಹಿಣಿ ಅಂತ ಹೆಸರು ಮಾಡು, ಹೋಗು. ನಿನ್ನಿಂದ ನನಗಿಷ್ಟೊಂದು ಅವಮಾನವೇ ಇರ್ಲಿ, ಹೇಗೋ ನಿಮ್ಮೂರಿಗೆ ಸೊಸೆಯಾಗಿ ಬರ್ತಾ ಇದ್ದೀನಿ, ಅಲ್ಲೇ ತೀರ್ಸ್ಕೊಳ್ತೀನಿ ನನಗಿಲ್ಲಾದ ಅವಮಾನದ ಸೇಡನ್ನ. ನೀನು ನಮ್ಮೂರಿಗೆ ಸೊಸೆಯಾಗಿ ಬರ್ತಾ ಇದೀಯಾ? ಯಾರ ಮನೆಗೆ ಬರ್ತಾ ಇದೀಯಾ ತಾಯಿ? ಆ ವಿಷಯ ಎಲ್ಲಿ ಯಾಕೆ? ಏ ಕವಿ, ಇಲ್ಲಲ್ಲ, ಮುಂದೆ ನೋಡ್ಕೊತೀನಿ. ಇಂತಹ ಹೆಣ್ಣಿಗೆ ಬುದ್ಧಿ ಹೇಳುವುದು, ಕಾಯ್ದ ಕಬ್ಬಿಣಕ್ಕೆ ನೀರುಣಿಸುವುದು ಎರಡೂ ಒಂದೇ. ಅಲ್ಲ, ವೇಶ್ಯ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ವೇಶ್ಯರನ್ನು ಹಿಡಿದು ದಂಡ ಕಟ್ಟುತ್ತದೆ, ಶಿಕ್ಷೆಗೆ ಗುರಿಪಡಿಸುತ್ತದೆ. ಆದರೆ ಕಾಮ ಲಾಲಸೆಯಲ್ಲಿ ಕಳ್ಳ ಪ್ರಣಯ ನಡೆಸಿ ಮತ್ತೆ ನಾನು ಸಮಾಜದಲ್ಲಿ ಗರತಿ ಅಂತ ಅಡ್ಡಾಡುವ ಇಂಥವರಿಗೆ ಯಾವ ಕಾಯ್ದೆ ಜಾರಿಗೆ ಮಾಡಬೇಕು ನಮ್ಮ ಸರ್ಕಾರ? ಒಟ್ಟಿನಲ್ಲಿ ವಿಚಿತ್ರವಾಗಿದೆ ಜಗತ್ ವ್ಯಾಪಾರ. ಅಂತಾರೆ ಬೆಳ್ಳಿ ಬೊಮ್ಮೆ ಅಂತಾರೆ ಜನರೆಲ್ಲ. ಎಲ್ಲರೂ ಕಂಡು ನನ್ನ ಮ್ಯಾಲೈತೆ, ಅದಕ್ಕೇನು ಅವರಿಗೆ ಬೇಕಾಗಿದೆ. ಹಳ್ಳಿ ರಂಬೆ ಅಂತಾರೆ ನನ್ನ ಎಲ್ಲ, ಬೆಳ್ಳಿ ಬೊಮ್ಮೆ ಅಂತಾರೆ ಜನರೆಲ್ಲ. ನಮ್ಮವ್ವ 3 ಸೇರು ಮೊಸರು ಮಾರೋದ್ರಾಗ ಸಾಕಾಗಿ ಹೋಗ್ಬಿಡ್ತತ್ ನೋಡ್ರಿ. ಮೂಳುಗಳು, ಹಳೆ ಮೂಳುಗಳು 3 ರೂಪಾಯಿ ಮೊಸರು ತಗೊಳೋದಿರ್ಲಿ 3 ತಾಸು ಮುರುಕಾನ ಮಾಡ್ತಾವು. ಮೊಸರು ತಗೋಬೇಕಾದ್ರೆ ಆಹಾ ಸೂಸಿ ಎಷ್ಟು ಚಂದ ಐತೋ ನಿನ್ನ ಮೊಸರು, ಎಷ್ಟು ಗಟ್ಟಿ ಐತೋ ನಿನ್ನ ಮೊಸರು ಅಂತಾವು. ಅದ ಉದ್ರಿ ರೊಕ್ಕ ಕೇಳಕ್ ಹೋದ್ರೆ ಮೊಸರು ಗುಟ್ಟೈತೇನೆ ಎಲ್ಲರದು, ಕೆಟ್ಟು ಹುಳಿ ಇತ್ತು ಅಂತಾವು. ಇಂಥದ್ರಾಗ ನಮ್ಮ ಅನುಕೂಲ ನನ್ನ ಮೊಸರಿನ ಗಡಿಗೆ ಒಯ್ದು 1 ವಾರ ಆತು, ಇನ್ನವರೆಗೂ ರೊಕ್ಕನೂ ಇಲ್ಲ ಗಡಿಗೆನೂ ಇಲ್ಲ. ಬರ್ಲಿ ಇವತ್ತು ಒತ್ತು ವಸೂಲು ಮಾಡ್ಕೊಂಡು ಹೋಗ್ತೀವಿ. ಜನರಿಂದ ನಾನು ಮೇಲೆ ಬಂದೆ,
ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಮತ್ತೇನು ಮೊಸರು ಮಾರದ ಇನ್ನೂ ಮುಗುದಿಲ್ಲನ? ಎಲ್ಲಾ ಕಡೆ ಮುಗಿದೈತಿ, ನಿನ್ನ ಹತ್ರ ಒಂದಿಟ್ಟ ಉಳ್ದಾತಿ. ಐ ನನ್ನ ಹತ್ರ ನಿಂದೇನು ಉಳಿತಾವಿ? ಮತ್ತೆ ನನ್ನ ಮೊಸರಿನ ಗಡಿಗಿನ ಅಯ್ಯೋ ನಿಂದ ಇವತ್ ನಾಳೆ ನನ್ನ ಹತ್ರ ಐತಲ್ಲ ಗಡಿಗೆ ಮೊಸರಿಂದು. ತಂದು ಕೊಡೋದು ಗೊತ್ತಿಲ್ಲನೆ? ಏನು ಗಡಿಗೆ ಅಂತಂದು ಕೊಚ್ಕೊಂಡು ಮಾತಾಡ್ತಿದಿ. ಆ ಗಡಿಗ್ಯಾಗ ಮೊಸರು ಹಾಕಿ ವ್ಯಾಪಾರ ಮಾಡ್ತಿರಂದ್ಮೇಲೆ ಚಂದ ಒಳಗೆ ಕೈ ಹಾಕಿ ತೊಳೆದು ವ್ಯಾಪಾರ ಮಾಡ್ಬೇಕನ್ನ ಪರಿಜ್ಞಾನ ಬೇಡ. ಅಲ್ರಿ ಒಳಗೆ ಕೈ ಹಾಕಿ ತೊಳಿಲಿಲ್ಲ ಅಂದ್ರೆ ಆಟೋ ಹೊತ್ತು ಮೇಲಿನ ಕಂಟಾರ ತೊಳಿಬಾರ್ದ ಅಯ್ಯವ. ಮೊಸರು ಹಂಗ ಮೆತ್ಕೊಂಡಿರ್ತೈತಿ, ನೊಣ ಗುಯಿ ಅಂತ ಇರ್ತಾವ ಬಲಸ್ ಹಾಕ್ತಿವಿ. ಮೊಸರು ಹಾಕಿ ಮಾರಕ್ಕೆ ನಾನು ಅದನ್ನ ಹೆಂಗಿಡ್ಬೇಕು ಅನ್ನೋದು ಗೊತ್ತಿಲ್ಲ. ವಾರದಾಗ 3 ಸಾರಿ ನಿರ್ಮಾ ಪೌಡರ್ ಹಾಕಿ ಗಾಸ್ 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 ಹೆಕ್ಕಿ ತೊಳಿತೀನಿ. ನಿರ್ಮಾ ಪೌಡರ್ ಹಾಕಿದ್ರೆ ಜಿಡ್ಡು ಬಿಡಂಗಿಲ್ಲ. ಒಂದ್ ಈಟು ತಿಳಿ ಉಸು ಒಳಗೆ ಹಾಕಿ ಗಾಸ್ 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 ತಿಕ್ಕಬೇಕಂದ್ರೆ ಜಿಡ್ಡು ಬಿಡ್ತೈತಿ. ನಿನ್ನ ಗಡಿಗೆ ಒಯ್ದು ನಮ್ಮ ಧಣ್ಯಾರ ಮುಂದೆ ಇಟ್ಟುಕೊಳ್ಳಿ, ಬಾಯಿಗೆ ಬಂದಂಗೆ ಬೈದ್ರು. ಏ ಊರ್ ಹಲ್ಕ ನನ್ನ ಮಗನ, ಊರ್ ನಾಲಾಯಕ್ ನನ್ನ ಮಗನ, ಊರ್ ಬೇವರ್ಸಿ ಅವ್ರು ನನಗೆ ಬೈದ್ರು. ಯಾಕ್ರಿ ದಣ್ಯಾರ ಬೈತೀರ ಅಂತ ಕೇಳಿದೆ. ಅಲ್ಲೋ ಇಂಥ ಹೊಲಸ ಗಡಿಗೆ ತೊಗೊಂಡು ಬಂದು ನಮ್ಮಂತ ಆರೋಗ್ಯ ಹಾಳು ಮಾಡ್ಬೇಕಂತ ಮಾಡಿರ ಅಂದ್ರು. ಅದಕ್ಕೆ ನಾನಂದೆ, ನೋಡ್ರಿ ದಣ್ಯಾರ ರೊಕ್ಕ ಕೊಟ್ರೆ ಚಲೋ ಪ್ಯೂರ್ ಗಡಿಗೆ ಸಿಗತಾವ್ರಿ. ಉದ್ರಿ ಅಂದ್ರ ಇಂಥ ಗಡಿಗೆನಾರಿ ಸಿಗೋದು ಅಂತ ಹೇಳಿದೆ. ಅದ ಐತಲ್ಲ ಅದ್ರಾಗ ಅದ ಗಡಿಗೆ ಅಂತಂದು ಹೇಳಿದೆ. ಅದಕ್ಕೆ ಅವ್ರೇನಂದ್ರು, ಊಟ ಮಾಡಿ ಮಕ್ಕಳು ಹೋಗಂದ್ರು. ನಿನ್ನ ಮುಂದೆ ಪುರಾಣ ಹೇಳಕತ್ತೆ. ನನ್ನ ರೊಕ್ಕ ಬೇಕಾದ್ರೆ 1 ತಿಂಗಳು ಬಿಟ್ಟು ಕೊಡು, ಮೊದ್ಲು ನನ್ ಗಡಿಗೆ ತಂದು ಕೊಡು. ವ್ಯಾಪಾರಕ್ಕೆ ಹರ್ಕತ್ತಾಗೈತಿ. ಏನ್ ಹರ್ಕತ್ತಾಗತ್ತ ನೋಡು. ಗಡಿಗೆ ಚಲೋ ಐತಂದ ನಾ ಮುಂದ ತಾ ಮುಂದ ಅಂತ ಬಾಯಿಗೆ ಹಲ್ಲರಲ್ಲ ಮುದುಕರು ಸಹಿತ ಈ ಗಡಿಗೆ ಬಾಳ್ ಸಾಲ ಆಯ್ತು ಬೇಡ, ಈ ಗಡಿಗೆ ನನಗಿರಲಿ ಬೇಡ, ಅದ್ರ ಗಡಿಗೆ ನನಗಿರ್ಲಿ ಅಂತ ಮುದುಕರು ಸಹಿತ ಕಾಳೆ ಹಚ್ತಾರ. ನೀ ಗಡಿಗೆ ತಂದು ಕೊಡು, ಗಡಿಗೆ ತಂದು ಕೊಡು. ಇಲ್ಲ ಆಗುದಿಲ್ಲ, ಪಂಚಾಯತಿ ಸೇರ್ಸಿನಿ, ನಿಮ್ಮ ಅಪ್ಪನ ಕರ್ಸಿನಿ, ಎದಿ ಮೇಲೆ ನಂಗೆ ಹಿಡಿದು ಕೇಳ್ತೀನಿ. ಇಂಥ ಹೊಲಸ ಗಡಿಗೆ ಹಿಂಗ ವ್ಯಾಪಾರ ಮಾಡ್ಬೇಕಂತ ಮಾಡ್ರ ಅಂತಂದು ಕೇಳ್ತೀನಿ ಅವನಿಗೆ. ಆಯ್ತು, ಗುಮ್ತಾನ ಗುಮ್ಮಿಸ್ಕೊಂಡು ಮನೆಗೆ ಹೋಗ್ಬಿಡು ನೀನು. ಗೋಮಿಲಿ ಬಿಡಿ, ಏನು ಹೊರಗಿನವ್ರು ಗುಮ್ಮತಾರನೆ? ಏನ ನಮ್ಮ ಮಾವ ಗುಮ್ಮೇನ ಅಂತ ತಿಳ್ಕೊಳ್ಳಪ್ಪ. ಯವ್ವ ಮಗಳ ಸೂಸು ಬಾರಯ್ಯಪ್ಪ ಕೂಸು, ಬಾರಯ್ಯಪ್ಪ ಕೂಸು. ಹೋದೆಯ ದೂರ ಓ ಜೊತೆಗಾರ ಹೋದೆ ಪ್ರೇಮ ಸಂದೇಶವ ತಂದಾಗ. ಯಾರು ಕಳ್ಸಿದ್ರು? ಹೋತ. ಏನ ಬಿಡ್ತಾ ಹೋತ ನಮ್ಮ ಅಪ್ಪಿಗೆ ಬರ್ತಾ ಈಗೇನು ಹಾಡ್ದಿ ನೋಡಿ, ಹಾಡೆ ಮುಂದೆ ಹೋಗ್ಬೇಕು. ಏನ್ ನಿಮ್ಮ ಅಪ್ಪಗೆ ಏನ್ ಹೆದರಿ ಹೊಂಟಿನ ಏನ್ ದೊಡ್ಡ ಗಾಮಗೋಮ ಕೆಂಕಂಗನ? ಒಂದ್ ಹೆಜ್ಜೆ ಮುಂದೆ. ಅಯ್ಯೋ ಇವತ್ತು ಯಾವ ವಾರವಿ? ಇವತ್ತು ಶುಕ್ರವಾರ. ಮೇಲಾಗ ಅಮಾಸೆ. ನಾವು ಗಂಡಸರ ಜೋಡಿ ಮಾತಾಡಂಗಿಲ್ಲ, ಹೆಣ್ಮಕ್ಳ ಜೋಡಿ ಅಟ್ಟ ವ್ರತ ಆಡದೇವ್ ನಾವು. ನಿಮ್ಮ ಅಪ್ಪ ಬಂದು ಎಲ್ಲ ವ್ರತ ಕಡಿಸ್ತಾನೆ. ನಿಮ್ಮ ಮನೆಗೂ ಹೋಗಿ ನಡಿ, ಮನೆಗೆ ಹೋಗಿ ಬಾಗ್ಲ ಹಾಕೊಂಡು ಚಿಲ್ಕ ಹಾಕೊಂಡು ಅದಕ್ಕೆ ನಿಮ್ಮ ಅಪ್ಪನ ಬಡಿಗೆ ತುರ್ಕುನು ಎದರ ಬದ್ರ ಕುತ್ಕೊಂಡು ಹಿಂಗೆ ಲೈಟ್ ಹಚ್ಕೊಂಡು ಕಚ್ಚು ಮಾತಾಡೋನು. ಲೈಟ್ ಹೋದ್ರೆ ಮೇಣಬತ್ತಿ ಹಚ್ಚುನು, ಚಿಮಣಿ ಹಚ್ಚುನು, ನಿಮ್ಮ ಮನೆಗೆ ಬೆಂಕಿನ ಹಚ್ಚುನು. ಅಲ್ಲೇ ಕತ್ತಲೆ ಕೈ ಆಡ್ಸದ. ಯಾರ ಗುದ್ದಿದಂಗ ಆತಲ್ವ? ಯಾರಿಲ್ಲ ಬಿಡಪ್ಪ, ಗುದ್ದಿ ಹೊಂಟಾರ. ಯಾರು ಸೂಸವನ? ಕಣ್ ಕಾಣಿಸವಲ್ವನ? ಅಲ್ವ ಸೂಸವ, ನಿನ್ನ ಗಡಿಗೆ ಆಗಿರೋದ 3 ಸೇರ್ ಮೊಸರು. ಅದಕ್ಕೆ 6 ತಾಸು ಗಂಟ್ಲೆ ಊರಾಗ ಅಡ್ಡಾಡ್ತೀಯಲ್ಲ, ಎಲ್ಲೆಲ್ಲಿ ಕುಂದಿರ್ತೀವೋ ಏನೇನು ಮಾಡ್ತೀವೋ. ಬಿಟ್ಟೆವೋ ನೀ ಪೂರಾ ದಾರಿ ಬಿಡ್ತಿ. ನಾ ಇನ್ನ ಮನೆ ಹೊಸ್ಲಾನ ದಾಟಿರಂಗಿಲ್ಲ, ದನ ಕಳ್ಕೊಂಡವ್ರು ನನ್ನ ಹುಡ್ಕೊಂಡು ಬರ್ತೀಯಲ್ಲ. ನಾ ಇನ್ ಸಣ್ಣ ಕೂಸ, ನನಗೆ ಮನೆ ದಾರಿ ತಿಳಿಯಂಗಿಲ್ಲ. ಬಿಟ್ಟು ನಾವು ನೀ ಪೂರಾ ದಾರಿ ಬಿಟ್ಟೆ. ಯವ್ವ ಮಗಳ ಸೂಸ, ಯಾಕಯ್ಯಪ್ಪ ಕೂಸು, ನೀನು ನನ್ನ ಕೈಯಾಗಿನ ಬಿಸಿ ರೊಟ್ಟಿ ಇದ್ದಂಗವ. ರೊಟ್ಟಿ ಹೊಸಕನ ಯಾವ್ದಾದ್ರ ಗಂಡು ಮಂಗ್ಯ ಬಂದು ಹಾರಿಸ್ಕೊಂಡು ಹೋಗ್ಬಿಟ್ರಂದ್ರ ಈ ನಿಮ್ಮಪ್ಪ ವಾಲಿ ಕಳ್ಕೊಂಡು ಪ್ಯಾಲಿ ಹಂಗ ಮೂಲಿ ಹಿಡಿದು ಮನ್ಯಾಗ ಕುಂದ್ರಬೇಕಾಗತ್ತಂತ ನಿನ್ನ ಹಿಂದ ಮುಂದ ಕಾಯದ ಮಗ. ಅಪ್ಪ ನನ್ನ ತಲೆಯಾಗ ಒಂದು ಬಂತು, ಅಲ್ಲೇ ಒರಿಯೋದನ್ನ ಏನಲ್ಲ ವಿಚಾರ. ಇಷ್ಟು ತಲೆಗೆ ಬಿಟ್ಟು ನಿನ್ ತಲೆಗೆ ಬಂತ ಅದು? ನಾಳೆ ನಾ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ನೆ ಅಂದ್ರೆ ನಿನಗ್ ನೀರ್ ಕಾಸು ಜಳಕ ಮಾಡ್ಸೋರ್ ಯಾರು? ಯಾರು? ಅಡಿಗೆ ಮಾಡಿ ಊಟಕ್ಕೆ ಬಡ್ಸೋರ್ ಯಾರು? ಹಾಕಿ ಗ್ಯಾಸ್ ಮಲಗ್ಸೋರ್ ಯಾರು? ಯಾರವ್ವ? ನಾಳೆ ನೀ ಸತ್ತ ಮೇಲೆ ಹೆಣದ ಬಂದು ಕೊಂತಿಲ್ಲ ಹೊಯ್ಕೊಳ್ಳೋರ್ ಯಾರು? ನೀನ ಹೊಯ್ಕೊಳಕತ್ತಿಯಲ್ಲವ. ಅದಕ್ಕಂತ ಒಬ್ರು ಬೇಕು. ನೀ ಹೊಸ ಮದ್ವೆಯಾಗಿ ನನಗೊಂದು ಹೊಸ ಅವನ್ ತೊಂಬರ್ತಿ. ಈ ವಯಸ್ಸಿನಾಗ ನನಗ ಮದುವೆ, ನಿನಗ ಹೊಸ ಅವ್ವ? ಅವ್ವ ಯವ್ವ ಮಗಳ ಸೂಸು, ಯಾಕಯ್ಯಪ್ಪ ಕೂಸು, ಬಿಟ್ಟೆವೋ ನೀ ಪೂರಾ ದಾರಿ ಬಿಟ್ಟಿ. ಮತ್ ಬಿಟ್ನೆ. ಇದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ, ಗೊತ್ತೈತೇನು? ಏನಂತ? ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ, ಮುದುಕಗ ಮದುವೆ ಮಾಡಬಾರ್ದಂತ. ಯಾಕೆ ಹಂಗ ಹೇಳ್ಯಾರ? ಬರೋಬ್ಬರಿ ಹೇಳ್ಯಾರ. ಹೆಂಗ? ಅಡವ್ಯಾಗ ಅಡಿಕೆ ಹೊಡೆದ್ರ ಮಣ್ಣು ಪಾಲಾಗತ್ತ, ಇನ್ನು ಮುದುಕಗ ಮದುವೆ ಮಾಡಿದ್ರ ಅಲ್ಲಿ ನೋಡಿ ತಿಳಿದವ್ರು ಬಂದಾರ ನೋಡಲ್ಲಿ ಮಂದಿ ಪಾಲಾಗತ್ತೆ. ಏನು ಮನೆಗೆ ದೊಡ್ಡ ಹಿರೇ ಮನುಷ್ಯಳು ಸುಬ್ಬಕ್ಕ ತಂದ ಮದುವೆ ಆಗಿಲ್ಲ, ನನ್ನ ಮದುವೆ ಮಾಡಕ್ ಹೊಂಟಾಳ. ಅಡಿ ನಿಮ್ಮ ನಡಿ. ಏನೋ ವಯಸ್ಸಾದ ಮುದುಕ ಇರೋ 4 ದಿನ ಚಂದ ಹಂಗೆ ಬದುಕ್ಲಿ ಅಂದ್ರೆ ನನಗೆ ಇಲ್ದೆಲ್ಲ ಮಾತಾಡ್ತೀನಿ. ನಾನು ಹೋಗ್ತೀನಿ, ಅವನಾರ ಕಟ್ಕೊಂಡು ಕುಂದ್ರು ಒಲೆ ಮುಂದೆ ಉಫ್ ಅಂತ ಊದ್ಕೊಂತ ನಚ್ಚ ಓಡ ನೀ ಓಡಕ್ಕೆ
ಹಾಡ್ಕೊಂತ ಕುಂದ್ರೋ ನೀ. ಕನ್ನಡ ಹಾಡಿದ್ಲು, ಹಿಂದಿ ಹಾಡಿದ್ಲು, ಒಂದು ಗೊತ್ತಾಗಲಿ. ಸುಬ್ಬಕ್ಕೆ ನನ್ನ ಮದುವೆ ಮಾಡ್ಕೊ ಹೊಡಕ್ಕೆ ಹೊಂಟಾವ ನೋಡ್ರಿ. ಅಕ್ಕಿದ ಮದುವೆ ಆಗಿಲ್ಲ. ಈ ವಯಸ್ಸಿನಾಗ ನಾ ಮದುವೆ ಮಾಡ್ಕೊಂಬಿಟ್ರೆ ಮುಗದ ಹೋತು. ಲಾಟನ್ನು ನಂದು ಬೆಳಕು ಮಂದಿದ ಆಕತಿ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿ ಬಿಸಿ ರೇಖೆ, ಬಾಡುವೆಲ್ಲ ಹಾಯಾಗಿ ಬಾಡುವೆ. ಅನುಕೂಲ ಮನಿ ಒಳಗೆ ಹಾಡಬೇಡ ಅಂತ ಎಷ್ಟು ಸಲ ಹೇಳಿ ನಿನಗೆ. ಅಪ್ಪಾರ ಅವಾಗ ಹಳೆ ಹಾಡುಗಳನ್ನು ಕೇಳ್ಬೇಕ್ರಿ. ಮನಸ್ಸಿಗೆ ಬೇಜಾರಾದಾಗ, ಮನಸ್ಸಿಗೆ ನೆಮ್ಮದಿ ಇರಲಾರ್ದಾಗ ಹಳೆ ಹಾಡುಗಳನ್ನು ಕೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ಮುದ ನೀಡ್ತಿದ್ವು. ಹೆಂಗಿದ್ರು ಹಳೆ ಹಾಡುಗಳು. ಆಡಿಸಿ ನೋಡು, ಬೀಳಿಸಿ ನೋಡು, ಓಡಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಗೆ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಎಷ್ಟು ಪ್ರೀತದ ಹಾ ನೋಡ್ರಿ ಹೆಂಗಿದ್ದು ಸರಳವಾದ ಸಾಹಿತ್ಯ, ಸರಳವಾದ ಸಂಗೀತ ಐತ್ರಿ. ಆಹಾ, ಈಗಿನ ಕಾಲದನ್ನ ಹಾಡದೇವಪ್ಪ. ಮೊನ್ನೆ ಒಂದು ಕನ್ನಡ ಸಿನಿಮಾ ನೋಡಕ್ ಹೋಗಿದ್ರಿ. ಅದು ಯಾರ್ದ್ರಿ ಅದು? ಜುಟ್ಟು ಕಟ್ತಾನಲ್ಲ, 25 ವರ್ಷದ ಮೇಲೆ ರಿಲೀಸ್ ಆಗೈತಲ್ಲ ಉಪೇಂದ್ರ. ಹಾ, ಆ ಪಿಕ್ಚರ್ ನೋಡಕ್ ಹೋಗಿದ್ರಿ. ಅದ್ರಾಗ ಒಂದು ಹಾಡಿತ್ರಿ. ಅದು ಕನ್ನಡ ಸಿನಿಮಾ ಹೌದಲ್ರಿ? ಹೌದು. ಆ ಸಿನಿಮಾದಾಗ ಒಂದು ಹಾಡು ಐತ್ರಿ. ಆ ಹಾಡ್ನಾಗ ಒಂದರ ಕನ್ನಡ ಅಕ್ಷರದವನು ಹುಡುಕಾಡಿ ಬಿಡ್ರಿ ನೋಡೋಣ. 2008 ಲೇಡಿಗೆ ಅಲ್ಟ್ರಾ ಮಾಡರ್ನ್ ಸ್ಟಾರ್ಟಿಂಗು ಹಾಲನ್ನು ಐಸ್ ಕ್ರೀಮ್ ಇಂಜನ್, ಇಚ್ಚಿಂಗು ಹಾಲಿ ಹುಡುಗಿ. ಯಾಕೆ ಬರ್ತೀಯಲ್ಲ ಹಂಗ? ಆಜು ಬಾಜುದ್ರಿಗೆ ಒದಕೊಂತಿದ್ರೆ ಹಾಡು ಪೂರ ಆಗತ್ರಿ ಅದು. ನೋಡ್ರಿ ಅದು ಕನ್ನಡ ಸಿನಿಮಾದನ್ನ ಹಾಡು, ಇಂಗ್ಲೀಷ್ ಹಾಡು. ಅದು ಪಿಕ್ಚರ್ ನೋಡ್ಬೇಕಂತ ಹೋಗಿದ್ದಿಲ್ಲಪ್ಪನ. ಟಾಕೀಸ್ ಮುಂದೆ ಆಶ್ ಹೊಂಟಿದ್ರೆ ಒಂದು 4-5 ಮಂದಿ ನಾನು ನೋಡಿ ನಗಾಕತ್ತಿದ್ರು. ಇವ್ರು ಯಾಕೆ ನಗಾಕತ್ತಾರೋ ಮರ. ನಾನು ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ವಿಚಾರ ಮಾಡಿದೆ. ಅಲ್ಲೊಬ್ಬ ಕರೆದ ಬಾಯಿಲಂದ, ಯಾವ ಪಿಕ್ಚರ್ ಅದ ಅಂದ. ಉಪೇಂದ್ರ ಅಂದೆ. ತಳಗೇನು ಬರದಾರ ಅಂದ. ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಬರದಾರ ಅಂದೆ. ಮತ್ತೆ ನೀ ನೋಡ್ಲಾರ್ದು ಹೋದ್ರೆ ಏನಾಕಿ ಅಂದ. ಬುದ್ಧಿಗೇಡಕ್ಕೆ. ಅದಕ್ಕೆ ಸುಮ್ಮನೆ ನೋಡಿದ್ರೆ ಆತಂದ ಟಿಕೆಟ್ ತೆಗಿಸಿ ನೋಡೇ ಬಂದಿರ. ನಾ ಈಗ ಪಿಕ್ಚರ್ ನೋಡಿ ಬಂದೆ. ನೋಡಿದ್ರಿ. ಏನೈತಪ್ಪ ಸ್ಟೋರಿ? 100 ರೂಪಾಯಿ ಕೊಡ್ರಿ. 100 ರೂಪಾಯಿ ಕೊಟ್ರೆ ಸ್ಟೋರಿ ಹೇಳೋ ನೀನು? ಹೌದು, ಮತ್ತೆ ನಾವು ರೊಕ್ಕ ಕೊಟ್ಟು ನೋಡೋದು ನಿಮಗೆ ಪುಕ್ಷಟೆ ಹೇಳೋದು ಅದನ್ನ. ಏನು ಹೇಳಿದ್ನ ನಿನಗೆ? ಏನು ಹೇಳಿದ್ಯಾ? ಏನು ಹೇಳಿದ್ರೇನು? ನೆನಪು ಮಾಡ್ಕೋ. ನೆನಪಾಗೋದು ನನ್ನ ಅದು ನೆನಪಾತ್ರಿ. ಏನು ಹೇಳಿದ್ದೆ? ಅದು ನೆನಪಾಗಲಿಲ್ಲ. ನೀವೇನೇ ಹೇಳಿರ ಅನ್ನೋದು ನೆನಪಾತ, ಆದ್ರೆ ಅದ್ರಾಗ ವಿಷಯ ಏನು ಹೇಳಿರ ಅನ್ನೋದು ನೆನಪಾಗಲಿಲ್ಲ ನನಗೆ. ಅವಿವೇಕಿ, ಬಸ್ ಸ್ಟ್ಯಾಂಡಿಗೆ ಹೋಗಂತ ಹೇಳಿದ್ದಿಲ್ಲ? ಹೋಗಿದ್ದಲ್ರಿ. ಗಂಡು ಬಸ್ಸು, ಹೆಣ್ಣು ಬಸ್ಸು, ಮರಿ ಬಸ್ಸು ಎಲ್ಲ ಬಂದು, ಆದ್ರೆ ಬೀಗರ ಬರಲಿಲ್ಲ ರೀ. ಗಂಡು ಬಸ್ಸು ಹೆಣ್ಣು ಬಸ್ಸು ಗೊತ್ತಾಗಲಿಲ್ಲ ರೀ. ಗಂಡು ಬಸ್ಸು ಅಂದ್ರೆ ಗೌರ್ಮೆಂಟ್ ಬಸ್ಸು, ಹೆಣ್ಣು ಬಸ್ಸು ಅಂದ್ರೆ ಇರ್ತಾವಲ್ರಿ ಖಾಸಗಿ ಬಸ್ಸುಗಳು. ಈ ಸಂಜೆ ಸಾಲಿಗೆ ನಿಂತಿರ್ತಾವಲ್ಲ, ಇಂದಿರಾ, ಸುಗಮ, SRS, VRL ಖಾಸಗಿ ಬಸ್ ಎಲ್ಲ ಹೆಣ್ಣು ಬಸ್ಸುಗಳು. ಇನ್ನು ಮರಿ ಬಸ್ ಗೊತ್ತಾತ್ರೆ ನಮ್ಗೆ ಸೈಡ್ ಸಿಗುತ್ತವ್ರು. ಜಮಖಂಡಿ, ಮುದೋಳು, ರಬಕವಿ, ಬನ್ನಟ್ಟಿ ಹತ್ರ ಬಸ್ ಸ್ಟ್ಯಾಂಡ್ ಹೊರಗೆ ಬಂದ್ಬಿಡ್ರಿ. 10 ರೂಪಾಯಿಗೆ ತೆರೆದಾಳ, 10 ರೂಪಾಯಿಗೆ ತೆರೆದಾಳ, 10 ರೂಪಾಯಿಗೆ ತೆರೆದಾಳ. ಏನದು? ಅಲ್ಲಿ 10 ರೂಪಾಯಿದಾಗ ರೀ. ಏನು 10? ನಮ್ಮ ಕಡೆ 10 ರೂಪಾಯಿದಾಗ. ಏನು ಹೇಳಕತ್ತೀನಿ ನೀನು? ಊರ ಹೆಸರು ತೆರೆದಾಡ್ರಿ. ಹಂಗಾರೆ ಹೇಳ. ಕರ್ಕೊಂಡು ಹೋಗಕ್ ಹಂಗಂತ ನಾವು 10 ರೂಪಾಯಿಗೊಂದು, 10 ರೂಪಾಯಿಗೊಂದು, 10 ರೂಪಾಯಿಗೊಂದು ಅಂತಂದು ಅಡ್ಡಾಡಿ ಬಿಸಿಲಾಗ ಅಡ್ಡಾಡಿ ಸುಸ್ತಾಗೈತಪ್ಪ. ನಿಮ್ಮ ಬೆಡ್ರೂಮ್ ಖಾಲಿ ಐತನ್ರಿ? ಖಾಲಿ ಐತೆ. ಒಂದು ಸ್ವಲ್ಪ AC ಆನ್ ಮಾಡ್ರಿ, ಒಂದು 2 ನಿಮಿಷ ಮಕ್ಕೊಂಡು ಹೋಗ್ತೀನಿ. ಮಕ್ಕೊಂತೀಯ? ಇದು ಯಾವ ವಿಡಿಯೋ ಅದಾವನ್ರಿ? ವಿಡಿಯೋ ಇಲ್ಲ. ಯಾವ ನಡೀತದೆ ಅಲ್ಲೇ ಉಂಟು. ಮತ್ತೆ ಎಲ್ಲಿ ಹೋಗೋದು? ಬಸ್ ಸ್ಟ್ಯಾಂಡ್ ಅಲ್ಲೇ ಐತನ? ಒಂದಿಟ್ಟು ಒಳಗೆ ಹೋಗ್ತೀನಿ. ಒಳಗೆ ಹೋಗಿ ಚಾ ಕುಡ್ದು ಹೋಗ್ತೀನಿ. ಅವಾಗೇನೆ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಕೇಟಿ ಮಾಡಿಸ್ಕೊಂಡು ಕುಡಿ ಹೋಗು. ಕೇಟಿ ಕುಡಿಬೇಕಂದ್ರೆ ಗೋಟಿ ಬೇಕಪ್ಪ. ಇದ್ಯಾವ್ದು ಗೋಟಿ? ಗೊತ್ತಾಗಲಿಲ್ರೆ? ಇಲ್ಲ. ಒಂದು ಕಾಲು ಚಕ್ರ ಕೊಡಿ. ಕಾಲಚಕ್ರ? ಗೊತ್ತಾಗಲಿಲ್ರೆ? 10 ರೂಪಾಯಿ ನೋಟಿನ ಮೇಲೆ ನೋಡ್ರಿ ಚಕ್ರ ಇರ್ತೈತಿ. ಓಹೋ, 10 ರೂಪಾಯಿ ಕಾಲಚಕ್ರ. ಮತ್ತೆ 20 ರೂಪಾಯಿಗ ಅಜಂತ, ಎಲ್ಲೋರ, ಚಿತ್ತಾರ ಶಿಲೆಯಲ್ಲಿ. ಮತ್ತೆ 100 ರೂಪಾಯಿಗ ಚಿಲ್ಲರ್. ನಿಮಗಲ್ಲಪ್ಪ, ಈಗ ನಾವು 100 ನೋಡಿ ಜೇಬ್ನಾಗ ಇಟ್ಕೊಂಡು ಇಲ್ಲೇ ಬಂಡಿ ಮೇಲೆ ಹೋಗಿ ಒಂದು ಚಾ ಕುಡ್ದು 100 ರೂಪಾಯಿ ಕೊಟ್ರಿ ಏನಂತಾನೆ. ಚಿಲ್ಲರ್ದೇ ಬೇ, ಚಿಲ್ಲರ್ ಅನ್ನೋದು ಹೇಳಕ ಕೊಡ್ರಿ. ಅಜಂತ ಎಲ್ಲೋರ 20 ರೂಪಾಯಿ ಕೊಡ್ರಿ. ಕೊಡ್ಬೇಕಂದಾಗತ್ತ ಈಗ. ಕೊಡಬೇಕಾರೆ ಈ ಸುಂದರ ಬೆಳದಿಂಗಳಗಿ ತಂಪಿನ ಎಲ್ಲಿಗೆ ಹೋಗಂದ್ರಲ್ಲ? 20 ರೂಪಾಯಿ ತರ್ಲೇನ್ ತಂದು ಚಿಕ್ಕವನಿಂದ ನಮ್ಮ ಮನೆಯಲ್ಲೇ ಬೆಳೆದಿದ್ದಾನೆ. ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಕೂತ್ಬಿಡ್ತಾನೆ. ಅತ್ತಿಗೆ, ಅತ್ತಿಗೆಮ್ಮ, ಯಾಕತ್ತಿಗೆ ಸದಾ ನಗನಗ್ತಾ ಇದ್ದ ನಿಮ್ಮ ಮುಖದಲ್ಲಿಂದು ಯಾವುದೋ ಚಿಂತೆ ಕಾಣ್ತಾ ಇದೆಯಲ್ಲಮ್ಮ? ನನಗೇನಾಗಿದೆಪ್ಪ? ನಾ ಚೆನ್ನಾಗೇ ಇದ್ದೀನಲ್ಲ. ಏನು ಇಲ್ಲ ಅಂತ ನೀವು ಹೇಳಿದ್ರು. ನಿಮ್ಮ ಮುಖ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲಾರದ ಮೂರ್ಖನಲ್ಲಮ್ಮ ನಾನು.
ನಾನು ಚಿಕ್ಕವನಿದ್ದಾಗ ನಿಮ್ಮ ಸಂಬಂಧಿಕರ ಆಸ್ತಿಗೆ ನನ್ನನ್ನು ದತ್ತಕನನ್ನಾಗಿ ಮಾಡಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೆದು ಈ ಊರಿಗೆ ದೊಡ್ಡ ಶ್ರೀಮಂತನನ್ನಾಗಿ ಮಾಡಿದ್ರಿ. ಈ ಊರಿನ ಜನರೆಲ್ಲ ಈಗ ನನಗೆ ನಮಸ್ಕಾರ ಮಾಡದೆ ಮುನ್ನಡೆಯುವುದಿಲ್ಲ. ಹೀಗಿರುವಾಗ ಅಣ್ಣ ನೋಡಿದರೆ ನಾಟಕ ಬರೆಯುವ ಹುಚ್ಚಿನಿಂದ ಊರೂರು ತಿರುಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅಣ್ಣ ಮನೆಗೆ ಬರಲಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ಮನೆಯಲ್ಲಿರೋ ಹಾಗೆ ಮಾಡೋಣ. ಅಣ್ಣ ಬಂದ್ರು ಅತ್ತಿಗೆ. ಏನಣ್ಣ ಇಂಥ ಊರಲ್ಲಿದ್ದೀನಿ ಅಂತ ಒಂದು ಕಾಗದನಾದರೂ ಬರೀಬಾರ್ದ? ಹೇಗೆ ಬರೆಯೋದಪ್ಪ, ಹೌಸ್ಫುಲ್ ಕಲೆಕ್ಷನ್ ಇರುತ್ತೆ ಅಂತ ಟೈಮಲ್ಲಿ ನಮ್ಮನ್ನ ಹೆಂಗೆ ಬಿಡ್ತಾರ? ಈ ಮನೇಲಿ ತನ್ನವ್ರು ಯಾರಿದ್ದಾರೆ ಅಂತ ಇವ್ರು ಪತ್ರ ಬರೆದು ಫೋನ್ ಮಾಡ್ತಾರಪ್ಪ. ಯಾಕೋ ನಿನ್ನ ಅತ್ತಿಗೆ ಭಾಳ ಸಿಟ್ಟಾದಂಗೆ ಕಾಣಿಸುತ್ತಲ್ಲ? ಏನಣ್ಣ ನಾಟಕ ಬರೀತೀನಿ ಅಂತ 3 ತಿಂಗಳು 6 ತಿಂಗಳು ಮನೆಗೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಸಿಟ್ಟಿಗೆದ್ದಿದ್ದಾರೆ. ಉದ್ಯೋಗನೇ ಅದಪ್ಪ, ಹೆಂಡ್ರೆಲ್ಲೋ ಮಕ್ಕಳೆಲ್ಲೋ ನಾವೆಲ್ಲೋ ಸಂಸಾರ ಎಲ್ಲೋ. ಅಣ್ಣ ನಿಮಗೆ ತಿಳಿಸದೆ ನಾನೊಂದು ತಪ್ಪು ಮಾಡಿದ್ದೀನಿ ಅಣ್ಣ. ನೀನ್ ತಪ್ಪು ಮಾಡ್ದಿ? ಹೌದಾ? ಏನಪ್ಪ ಅದು? ಅದು ಹೇಳು. ಅಣ್ಣ ನೀನು ಮತ್ತೊಂದು ಮದುವೆ ಮಾಡ್ಕೊಡಿ. ಅಲ್ಲೋ ನಿನಗೆ ಹೆಂಡತಿ ಅಂತ ಮತ್ತೊಂದು ಮದುವೆ ಆಗ್ತಾ ಅದು ಅಲ್ಲದೆ ನನ್ನ ಸೊಸೆ ಲಕ್ಷ್ಮಿಯಿಂದ ಯಾವ ಅನ್ಯಾಯವಾಗಿತ್ತು? ಲಕ್ಷ್ಮಿಯಿಂದ ನನಗೆ ಯಾವ ಅನ್ಯಾಯವೂ ಆಗಿಲ್ಲ ಅಣ್ಣ. ಹಾಗಾದ್ರೆ ಮತ್ತೊಂದು ಮದುವೆ ಯಾಕೆ ಮಾಡ್ಕೊಂಡೆ? ಅವಳಿಗೆ ಅಂಟಿಕೊಂಡ ಕ್ಷಯರೋಗ ಯಾವ ಆಸ್ಪತ್ರೆಯಲ್ಲಿ ತೋರಿಸಿದ್ರು ಗುಣವಾಗುವುದಿಲ್ಲ ಅಂತ ಡಾಕ್ಟರ್ ಸಜೆಷನ್ ಕೊಟ್ಟ ಮೇಲೇನೆ ನಾನು ಮರು ಮದುವೆ ಆದೆ ನಾನು. ಇದಕ್ಕೆ ಲಕ್ಷ್ಮಿ ಒಪ್ಪಿಗೆ ಕೊಟ್ಟಿದ್ದಾಳೆ? ಅವಳು ಒಪ್ಪಿಗೆ ಪಡೆದುಕೊಂಡೇ ಮದುವೆ ಆದಿದ್ದು ನಾನು. ಈಗ ಲಕ್ಷ್ಮಿ ಎಲ್ಲಿದ್ದಾಳೆ? ಲಕ್ಷ್ಮಿ ಅವಳ ತವರ ಮನೇಲಿದ್ದಾಳ. ಮುಂದೆ ಅವಳ ಜೀವನದ ಗತಿ? ಅವಳಿಗೆ ಬೇಕಾದ ಸಹಾಯ ಎಲ್ಲ ಮಾಡ್ತಾ ಹೋಗ್ತೀನಿ. ತಮ್ಮ, ನಂದೊಂದು ಮಾತನಾಡಿಸ್ಕೊಡ್ತೀಯನಪ್ಪ? ಏನಣ್ಣ? ಲಕ್ಷ್ಮಿಯನ್ನ ಅಲ್ಲೇ ಬಿಡೋದು ನಮ್ಮ ಮನೆತನಕ್ಕೆ ಭೂಷಣ ಅಲ್ಲ. ಇಲ್ಲಿಗೆ ಕರ್ಕೊಂಡು ಬರೋಣ, ಪ್ರಸಿದ್ಧ ಡಾಕ್ಟರ್ಗೆ ತೋರಿಸೋಣ. ಮುಂದೆ ಅವಳ ದೈವದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ. ಆಯ್ತಣ್ಣ, ನೀವು ಹೇಳಿದಾಗೆ ಆಗ್ಲಿ. ಸರಿ ಅಣ್ಣ ಬೇಗ ಸ್ನಾನ ಮಾಡಿ. ಯಾಕಪ್ಪ? ಇವತ್ತು ನಿಮ್ಮ ಸೊಸೆ ಅಂದ್ರೆ ನನ್ನ ಹೆಂಡತಿ ಮೊದಲು ಗಿತ್ತಿಯಾಗಿ ಮನೆಗೆ ಬರ್ತಾ ಇದ್ದಾಳೆ. ಓಹೋ, ಅಂದ್ರೆ ಇಂದಿನ ರಾತ್ರಿ ನಿನಗೆ ಪ್ರಥಮ ರಾತ್ರಿ. ಸಂತೋಷ. ದೇವರಂತ ಅಣ್ಣ ಅತ್ತಿಗೆಯರನ್ನು ಪಡೆದ ನಾನೇ ಪುಣ್ಯವಂತ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಏ ಅನುಕೂಲ, ಹಾಡು ಹಾಡಬೇಡ ಅಂತ ಎಷ್ಟು ಸಲ ಹೇಳಿ ನಿನಗ? ಯಪ್ಪ ಇದು ಹುಟ್ಟು ಗುಣ ರೀ. ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ ಅಂತಾರಲ್ಲ, ಇದಕ್ಕೆ ನೀವು ನೌಕರಿ ಬಿಡ ಅಂದ್ರೆ ಬಿಡ್ತೀನಿ, ಆದ್ರೆ ಹಾಡೋಣಿಕೆ ಬಿಡಂಗಿಲ್ಲ. ಹಾಡೋಣಿಕೆ ಬಿಡಗಿಲ್ಲ ಬಿಡಲ್ಲ. ಬಂತ ಈಗ ಬಂದಂಗ ಆತಪ್ಪ. ಮುಂಜಾನೆ ಹಿಡಿದು ಹೋಗಿದ್ದಿಲ್ಲಪ್ಪ, ಭಾಳ ತರ ನೋಡ್ರಿ, ಹಿಂದೆ ಹಸಿ ಆಗೈತೆ ನೋಡಿ. ಏ ಅವಿವೇಕಿ, ನಾನು ಕೇಳಿದ್ದು ಬಸ್ ಬಂತ ಅಂತ. ಎಲ್ಲಿ ಕೇಳಿದ್ರಿ ನೀವು? ಬಸ್ ಅಂತ ಈಗ ಕೇಳಿದ್ರಿ. ಬಸ್ ಬಂತ್ರಿ, ಬೀಗರು ಬಂದ್ರು. ಆದ್ರೆ ಒಂದು ವಿಷಾದಕರವಾದ ಸಂಗತಿ ರೀ, ಏನಪ್ಪ ಅದು? ಅವರ ಬಂದಿಲ್ರಿ. ಬಂದಿಲ್ಲ? ಅಪ್ಪ ಬಂದನ್ರಿ, ಅವ್ರಪ್ಪ. ಅವ ಯಾಕೆ ಬಂದಾನ? ನಾನು ಅದನ್ನ ಕೇಳಿದ್ರಿ, ನೀವ್ ಯಾಕೆ ಬರಕ್ ಹೋದ್ರಿ? ಇವತ್ತು ಅವರದ ಪ್ರೋಗ್ರಾಮ್ ಬಂದೆ ನಾನು. ಇಲ್ಲಪ್ಪ ನಿಮ್ಮ ಅವ್ ಬರಾಕತ್ತಿದ್ಲು, ಆದ್ರೆ ಏನ್ ಮಾಡ್ತಿ, ಹೆಣ್ಮಕ್ಳ ಸಮಸ್ಯೆ. 5 ದಿವಸ ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ್ರಿ ಅವ್ರು. ಅದಕ್ಕೆ ಇವತ್ತು ದಿವಸ ಚಲೋ ಐತಂತ್ರಿ. ಇವತ್ತು ದಿವಸ ದಾಟಿದ್ರೆ ಹೋಳಿ ಹುಣ್ಣಿತನ ದಿವಸ ಇಲ್ಲ ಅಂತ್ರಿ. ಮತ್ತೆ ನೀವು ಈಗ ತಡ್ಕೊಂಡಿದ್ದ 7, 11 ಮತ್ತೆ ಅಲ್ಲಿ ತನ ಹೆಂಗೆ ತಡ್ಕೊಂತೀರಿ? ಹೌದಲ್ರಿ? ಅದಕ್ಕೆ ಇವತ್ತು ಅವ್ರ ಅಪ್ಪ ಇರ್ತಾನಂತ್ರಿ. ಇವತ್ತೇನು ಅವರ ಜೊತೆ ಇತ್ತಲ್ಲ ಪ್ರೋಗ್ರಾಮ್, ಇವತ್ತೊಂದು ದಿವಸ ಅವ್ರ ಅಪ್ಪನ ಜೊತೆ. ಮುದುಕ್ ಮನುಷ್ಯ ಅವ ಅಂದ್ರೆ ನನಗೆ ವಯಸ್ಸಿನಾವ ಇದ್ನಂದ್ರ ಇರ್ಲಂತಿದ್ರೇನು? ಅವ ಯಾವ ಬಸ್ಸಿಗೆ ಬಂದಾನ ಅದ ಬಸ್ಸಿಗೆ ಹತ್ತಿಸಿ ಕಳಿಸ್ಬಿಡವ ಮತ್ ನಾ ಕಳ್ಸೋಗು. ಇಲ್ಲಡ್ರಿ, ಅವರು ಬಂದಾರ. ತಮಾಷೆ ಮಾಡ್ತೇನ ನೋಡ್ರಿ, ಬಂದಿಲ್ಲ ಅಂದ್ಕೊಳ್ಳಿ ಅಪ್ಪನ ಮಸಡಿ, ಹನುಮಪ್ಪನ ಮಸಡಿ ಆಗಿತ್ತು. ಬಂದಾರ ಅಂದ್ಕೊಳ್ಳಿ ಮುದುಡಿದ ತಾವ್ರಿ ಯಾರಳಿತ್ತು. ಯಪ್ಪ ಇದಕ್ಕೇನಂತಾರ್ರಿ? ಸೂಟ್ ಕೇಸ್. ಸ್ವಿಚ್ ಪೇಚ್. ಸೂಟ್ ಕೇಸ್. ನಮ್ಮಪ್ಪ ಬೇರೆ ಅಂತಿದ್ದ. ಏನಂತ? ಪೆಟ್ರಿಕಿ. ನಮ್ಮವ್ವ ಟ್ರಿಂಕ್ ಅನ್ನಕ್ಕೆ. ಯಪ್ಪ ಇದಕ್ಕೆ 3 ಅದಾವಲ್ರಿ, 3 ಹಿಡ್ತಾ ಹಿಡಿದು ಒಮ್ಮೆ ಹಾಕ್ಬೇಕನ್ರಿ ಚಾವಿ? ಆ ಕಡೆದ್ದು ಈ ಕಡೆದ್ದು ಹಾಕ್ತಾ ಇದ್ರು ನಡಿತೈತಿ, ನಡುವಿನ ಮಾತ್ರ ಚಾವಿ ಹಾಕ್ಬೇಕು. ನಡುವಿಂದ ಯಾಕೆ ಹಾಕ್ಬೇಕ್ರಿ? ಅದ್ರಾಗ ಬೆಳ್ಳಿ ಬಂಗಾರ ರೊಕ್ಕ ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತಾರ. ಖರೇನ ಅವ್ರ ಕಿಮ್ಮತ್ತಿನ ಸಾಮಾನು ಇರ್ತಾವ. ಮತ್ತೆ ಇವ್ರು ಚಾವಿ ಹಾಕ್ಲಾರ್ದ ಹೋಗ್ಬೇಕು. ನಮ್ಮಂತ ಓಡಾಳ ನನ್ನ ಮಕ್ಳು ಸೋಕಾಯಿ ಸೇಬಿಸಿ ಕೈ ಆಡಿಸಿ ಹೋಗ್ಬಾರ್ದು. ಯಪ್ಪ ಇದು ನೋಡಕ್ ಚಂದ ಐತೆ. 1 4 ದಿವಸ ನಾನು ರೂಮ್ನಾಗ ಇಟ್ಕೊಲ್ಲನ್ರಿ. ನೀನ್ ರೂಮ್ನಾಗ ಇಟ್ಕೊಂತೀಯ? ಅದನ್ನ ಒಂದ ಬೇಡ, ಈಗ ಬರ್ತಾಳಲ್ಲ ಆಕಿನೂ ನಿನ್ ರೂಮಿಗೆ ನಿಮ್ಮ ಮಾತು. ಏಯಪ್ಪ ಏನ್ ಮಾತಾಡ್ತೀರಿ? ನಿಮಗೆ ಅಪ್ಪಾರ ಅಂತೀನಂದ್ರ ಅವ್ರ ಅವ್ವಾರ ಇದ್ದಂಗ ನನಗ. ನೀವು ಬದುಕಿರ್ಬೇಕಾದ್ರೆ ಹೆಂಗ್ ಸಾಧ್ಯ ಆಗಲ್ಲ? ಅಂದ್ರೆ ಸಾಯ ಹೊಡಿಬೇಕಂತ ಮಾಡಿ ಏನ್ ನನ್ನ? ಓ ನಮಸ್ಕಾರ ಬೀಗ್ರು, ನಮಸ್ಕಾರ, ಬರ್ರಿ. ಮತ್ತೇನ್ರಿ ಎಳೆದೇವ್ರ? ಬೇಸಿದ್ರ, ಪಾಡದಿರ, ಟೀಕದಿರ, ಚಂದದಿರ, ನಾವು ಆರಾಮದಿವಿ. ಮಾವರ ಇದನ್ನೇನು ಹೇಳಿದ್ರಲ್ಲ, ಇದ್ರ ಎಲ್ಲದರ ಅರ್ಥ ಒಂದ? ಅಲ್ಲ ಇವನು ಎಲ್ಲ ಅರ್ಥ ಒಂದಾಕ ಬರೀಬು. ನನಗೆ ಗೊತ್ತಾಗ್ಲಿಲ್ಲ. ಯಾಕ? ನಮ್ಮ ತಲೆಗೆ ಹಣ್ಣಾಳು ವಿಚಾರ. ಯಾಕೋ ಮನೆ ಯಾರು ಕಾಣವಲ್ರ? ಎಲ್ಲಿ ಹೋಗ್ಯಾರ? ಇದಾರೆ, ನಮ್ಮ ಅತ್ತಿಗೆ ಇದ್ದಾರೆ ಮನೆಯಲ್ಲಿ. ಕರಿ 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 ಕರಿ. ಎಲ್ಲ ಓತು ಆತ್ವಾ? ಬೇಸಿದೆಯಾ? ಪಾಡದಿಯಾ? ಚಂದದಿಯಾ? ಟೀಕದಿಯಾ? ಆರಾಮದಿಯಾ? ನಾವು ಆರಾಮದಿವಿ. ಇದೆಲ್ಲ ಅರ್ಥ ಬಂದೇ ಆಯ್ತು. ಇವನು ಇದೆಲ್ಲ ಅರ್ಥ ಒಂದಾಕ ನೀವು?
ಹೋಗ್ಬಿಡ್ರಿ ಮಾವ್ರ. ಒಬ್ರ ಬಂದಿರಿ. ವಿಚಾರ ಮಗಳು ಹಾ ಮಗಳ ಅಯ್ಯೋ ಮರ್ತ ಬಿಟ್ಟು ಬಂದಿ ನೋಡುವ ಯವ್ವ ಮಗಳ ಮೆತ್ತನ ಹುಲ್ಲು ಬಿರ್ಸನ್ ಕಲ್ಲು ನೋಡ್ಕೊಂಡು ಬಾ ತಾಯಿ ಯವ್ವ ಆದ್ರಗಿತ್ತಿ ಮುಳ್ಳದವ್ ನೋಡ್ಕೊಂಡ್ ಬಾರವ್ವ. ಮತ್ತೇನ್ರಿ ಮಾವರ ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಎಲ್ಲ ಲಕ್ಸುರಿ ಬಸ್ ಟಿಕೆಟ್ ರಿಸರ್ವೇಶನ್ ಮಾಡ್ಸಿಪ್ಪ ಆರಾಮಾಗ್ದೇನ್ ಮಾಡ್ತತಿ. ಏ, ಹೋಗ್ಬಿಡು ನಿಮ್ಮ ಅಣ್ಣ ಕಾಣವಲ್ಲೋ. ಅದಾರ ಕರಿತೀನ್ರಿ. ಓ ನಮಸ್ಕಾರ ರೀ ಕವಿಗಳ. ಹಾ ಶಾಲ್ ಹಾಕೊಂಡಿದ್ ನೋಡಿ ಕವಿ ಅಂತ ಹೇಳೋದ್ ನಾನು ನೀವು. ನಮಸ್ಕಾರ ರೀ ನಮಸ್ಕಾರ. ಹಾ ಬೇಸದಿರ ಹಾ ಪಾಡದಿರ ಹಾ. ಚಂದದಿರ ಹಾ. ಟೀಕದಿರ ಹಾ. ಮಸ್ತ್ ಅದಿರ ಆರಾಮದಿರ ನಾವ್ ಆರಾಮದಿವಿ. ಇವು ಹೊಸು ಅಂದಾಗಂಗಿಲ್ರಿ. ಇವನು ಅವನು ಅಷ್ಟು ಒಂದ್ ಹಾಕವ ನನಗೆ ಗೊತ್ತಾಗ್ಲಿಲ್ರಿ. ಯಾಕೆ ನಮ್ ತಲೆ ಕಣ್ಣಾಡು ವಿಚಾರ. ಮಾವರ ಯಾರು ಕೂಡ ಮಾತಾಡ್ತೀರಿ ನೀವು? ಏಪ್ಪ ಬಾಳ ದಿನ ಮ್ಯಾಗ ಮಾತಾಡ ಬಸವರಾಜ ಸುಮ್ ಕುಂಡ್ರೋಗು. ಅನುಕೂಲ ಸುಮ್ ಹೋಗ್ರಿ ಹೋಗ್ರಿ 5 ನಿಮಿಷ ಟೈಮ್ ಕೊಡ್ರು. ಮತ್ತೇನ್ ಬೀಗರ ನಿಮ್ ಕಡೆ ಮಳಿ ಬೆಳಿ ಹೆಂಗೈತ್ರಪ್ಪ? ನಮ್ ಕಡೆ ಮಳೆ ಬೆಳೆ ಬಾಳ ಚಲೋ ಐತಪ್ಪ. ನಿಮ್ ಕಡೆ ಹೆಂಗೈತ್ರಿ ಮಳೆ ಬೆಳೆ? ನಮ್ಮ ಕಡೆ ಮಳಿ ಇಲ್ರಿ, ಆದ್ರ ಬೆಳಿ ಚಲೋ ಬಂದೈತಿ ಈ ಸಲ. ಹಾ ಮಳೆ ಇಲ್ದ ಬೆಳೆ ಚಲೋ ಬಂದೈತಿ. ನಮ್ಮ ಬೀಜ ಅಂತ ಅದಾವ್ರಿ ಅವು. ಎಂತಾವು? ನಮ್ಮ ಹೈಕೋ ಬೀಜ ರೀ. ನಮ್ಮ ಹೈಕೋ ಬೀಜ ಕೇಳಿ ನೀವ್ಯಾವು ಹೈಕೋ ಬೀಜ? ನಿಮ್ಮ ಮೈಕೋ ನಮ್ಮ ಹೈಕೋ ರೀ. ವಿಚಿತ್ರ ಇದು ಬೀಜ ಬಿತ್ತಂಗಿಲ್ರಿ, ಇವು ನೀರು ಬೇಕಾಗಿಲ್ಲ. ರಾತ್ರಿ 9 ಮೇಲೆ ಹೂಗಳ ಚುಗ್ಗಿ ಬಂದ್ಬಿಡುದು ಹೊಲ್ದಾಗ. ಬೆಳಕ್ ಕರೆದ್ರೆ ಟಿಸೋಳ ಹಿಡಿದಿರ್ತಾವ್ರಿ. ಭಾರಿ ಬೀಜ ಅದ ಬಿಡ. ಬೇಕ ನಿಮಗ್ ಬೀಜ? ಅಡಪ ನಿಮ್ಮ ಹೂಗಳು ಹಚ್ಚಿದ್ರೆ ಉಗ್ಗಿದ್ರೆ ಬೆಳಕ್ ಕೊಡಿತಾವ್. ನಮ್ಮ ಹಂಗ ಉಗ್ಗಿದ್ರೆ ಬೆಳಕ್ ಕೊಡಿತಾವು. ಒಣ ಬೇಸಾಯ ನಿಮ್ದು. ಹಾ ಹಾ ಮತ್ತೇನ್ರಿ? ಹಾ ಹೇಳ್ರಿ. ನಾಟಕ ಯಾವ್ಯಾವ ಬರ್ದಿರಿಪ್ಪ? 3 ನಾಟಕ ಬರ್ದೇನ್ರಿ. 3? ಹೌದ್ರಿ. ಯಾವ್ಯಾವ್ರಿ? ಅಂಧೇರ್ ರಾತ್ ಮೇ ದಿಯಾ ತೆರಾ ಹಾತ್ ಮೇ. ಇದ್ಯಾವ್ದ್ರಿಪ್ಪ? ಕನ್ನಡನ ಹಿಂದಿನ ಇಂಗ್ಲಿಷ್? ಕನ್ನಡನ ರೀ. ಅದು ಪತ್ತೆದಾರಿ ಐತ್ರಿ, ಹಂಗ ಬರ್ದೇವ್ರಿ. ಓ ಪತ್ತೆ ಎರಡನೇದ್ದು ತೊಡಿ ಏರಿದ ಮಿಡಿನಾಗರ. ಯಾವ್ದು ಯಪ್ಪ ಎಂತ ಅನಾಹುತ ಐತಲ್ಲ ಹೆಸರು. ಹಂಗ ಅದ ನಾಟಕನು ಹಂಗ ಐತ್ರಿ. ಹಾ ಹೌದ್ರಿ. ಮತ್ತೆ 3ನೇದ್ದು? ನೀವು ಹುಟ್ಟಿದ್ದು ಯಾರಿಗೆ? ಕವಿಗಳು ಇದ ಅಲ್ಲಿ ನೋಡ್ರಿಪ್ಪ. ನೀವು ಹುಟ್ಟಿದ್ದು ಯಾರಿಗೆ? ನಾನು ನಮ್ಮ ಅಪ್ಪಗ ಹುಟ್ಟೇನ್ರಿ. ಮತ್ತೆ ನಾ ಏನು ಬಾಜು ಮನೆ ಹಂಗೆ ಹುಟ್ಟಿನೇನು? ನೀವೇನು ಕೇಳಿದ್ರಿ ನಾಟಕದ ಹೆಸರು? ನಾ ಹೇಳಿದ ನಾಟಕದ ಹೆಸರು ಏನು 4ನೇದು ಒಂದು ಬರೆಯಾಕತ್ತೇನ್ರಿ. ಹೌದು. ಅದು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ. ಇಲ್ಲ ಇವನು ಭಾರಿ ವಿಚಿತ್ರ ವಿಚಿತ್ರ ಬರ್ದಿರಲ್ರಿ. ಹೌದ್ರಿ. ಆ ಮುತ್ತೈದೆ ಪಾಲ್ಟ್ ಮಾಡಕ 7 ವರ್ಷ ಹಿಡ್ದತ್ರಿ ನನಗ ನಟಿಯನ್ ಬುಕ್ ಮಾಡ್ಬೇಕಂದ್ರ. ಶಬಾನ ಇಲ್ಕಲ್ ಅವ್ರನ್ನ ಬುಕ್ ಮಾಡೀನ್ರಿ. ಅವ್ರು 7 ವರ್ಷದ ಮೇಲೆ ಡೇಟ್ ಕೊಟ್ಟಾರ್ರಿ. ಅದಕ್ಕ ಒಂದು ದೊಡ್ಡದು ಹುತ್ತ ಮಾಡಿಸೋದೈತಿ. ಒಂದ್ 5,000 ರೂಪಾಯಿ ಕೊಡ್ರಿ. ಪಟ್ಟಿ ಎತ್ತಾಗತ್ತೇನ್ರಿ ಊರಾಗ ಹುತ್ತ ಮಾಡ್ಸ. ಚಸ್ಮಾ ಹಾಕೋರಿ ನೀವು ಮೊದಲ. ಬ್ಯಾಡ್ರಿ ಮೊದಲ 5,000 ರೂಪಾಯಿ ಕೊಡ್ರಿ, ಆಮೇಲೆ ಚಸ್ಮಾ ಚಸ್ಮಾ ಹಾಕೋಲ್ಲ ಬೇಡ. ನೀನ್ ರಾಕ್ ಬೇಕು ಬೇಡ. ರೊಕ್ಕ ಚಸ್ಮಾ ಹಾಕೊಂತೀನಿ. 5,000 ಸಾಕ್ರಿ, ಅಷ್ಟೇ ಸಾಕು. ಕೊಡ್ರಿ ಒಂದ್ 5,000. ಅನುಕೂಲ. ಏನ್ ಹೇಳಿದ ನಿಮ್ಗೆ ಆಗಲ್ಲ? ಯಪ್ಪ 200 ರೂಪಾಯಿ ಕೆತ್ಕೊಂಡ ಸುಡಿಗೆ ತೊಗೊಂಬಂದನವ. 200 ರೂಪಾಯಿ ಬಿಟ್ಟಾನ 500 ಕೊಡ್ತಾನ ಬಿಡುದಿಲ್ಲವ. ಶಾಲ್ ಹಾಕೊಂಡ್ ಬಂದಿದ್ದಕ್ಕೆ ದೊಡ್ಡ ಅಪ್ಪಾರ ಅಂತ ಅನ್ಕೊಂಡ್ ಬಿಡುದನ. ಏನಪ್ಪ ಹಂಗ ತಿಳ್ಕೊಂಡ್ವಿ. ಮತ್ತ ಹೋಲ್ ಬಿಡಪ್ಪ, ಒಂದ್ ಕಪ್ ಚಾನರ್ ತೊಗೊಂಬೋಗು. ಅಯ್ಯಯ್ಯೋ ನಾವು ಚಾ ಕುಡಿಬೇಕಂತ ಮಾಡಿದ್ವಿ. ನಮ್ ಕೋಣ ಹಾಲು ಹಿಂಡಿಲ್ ಇವತ್ತು. ಎಮ್ಮಿ ಹಾಲು ಹಿಂಡಿಲ್ರಿ. ಮತ್ತ ಒಂದ್ ಗ್ಲಾಸ್ ನೀರ್ ತೊಗೊಂಬೋಗು ಮರೆ. ನಾಳ ಬಿಟ್ಟಿಲ್ರಿ. ಅಯ್ಯೋ ಅಯ್ಯೋ ಹೋಗ್ ಒಂದ್ ಕೋಲ್ಡ್ ಡ್ರಿಂಕ್ಸ್ ತೊಗೊಂಬೋಗು. ಯಾವ್ದು ಚಿಲ್ಡ್ ಬೇಕಾ ನಿಮ್ಗ? ನೋಡ್ ನಿನ್ಗೆ ಯಾವ್ದು ತಿಳಿತೈತಿ? ಸ್ನಾಕ್ಸ್ ಏನ್ ಬೇಡವಾ? ಬೇಡವಾ? ಯಾವಾಗೋ ಮರ ಯಾವಾಗ ನಿಂದೇನ ಹಚ್ಚಿ ಅವ ಬರ್ತಾನ ಏನು ಬಂದು ಇವ ಬರ್ತಾನೆ. ಯಾಕ್ರಿ ಬಿಗ್ರ? ಕವಿಗಳು ನಮಸ್ಕಾರ ರೀ. ಅನುಕೂಲ ತಲೆ ತಿಂದ ಅಂತ ತಲೆ ತಿಂದು ಹೋಗ್ಬಿಟ್ಟಿನ್ರಿಪ್ಪ. ಹಿಂಗಾಗಿ ಅನ್ನಾಡ್ಬಿಟ್ರ ದೊಡ್ಡ ತಲೆ. ನೀವು ಬೇಯಿಸಿದಿರ, ಬೇಯಿಸಿ. ಪಾಡದಿರ, ಟೀಕದಿರ, ಚಂದದಿರ, ಆರಾಮದಿರ? ನಾವ್ ಆರಾಮದಿವಿ. ಬಿಗ್ರ ನೀವೇನ್ ಹೇಳಿದ್ರಲ್ಲ ಇವೆಲ್ಲಾ ಶಬ್ದ ಒಂದೇ ಅರ್ಥ ಕೊಡುತ್ತ. ಇವನು ಇವೆಲ್ಲ ಒಂದ ಕೊಡ್ತಾವ್ರೆ. ಹೌದು. ನನಗೆ ಗೊತ್ತಾಗ್ಲಿಲ್ರಿ. ಯಾಕೆ ನಮ್ ತಲೆ ಹನ್ನೆರಡು ವಿಚಾರ. ನಿಂತಿರಲ್ಲ ಕುಂದ್ರಿ. ಅಯ್ಯೋ ಇವನು ನಾ ಕುಂತ ಮಾತಾಡಕತ್ತೇನೆ ಅಂತ ತಿಳ್ಕೊಂಡಿನಿ. ಯಾಕೆ ನಮ್ ತಲೆ ಹನ್ನೆರಡು ವಿಚಾರ. ಚಾ ಕುಡಿದಿರಿಲ್ರಿ? ಅಯ್ಯೋ ಇವನ ನಾ ಚಾ ಕುಡ್ದ ಮಾತಾಡಕತ್ತೇನೆ ಅಂತ ತಿಳ್ಕೊಂಡಿನ್ರಿ. ನಮ್ ತಲೆ ಹನ್ನೆರಡು ವಿಚಾರ. ನಾ ನಿಮ್ಗೆ ಚಾ ಕೊಟ್ಟ ಮಾತಾಡಕತ್ತೀನಿ ಅಂತ ತಿಳಿದಿನಿ. ಯಾಕ ನಮ್ ತಲೆಗೆ 24 ವಿಚಾರ. ಅನುಕೂಲ ಏನ್ ಅನ್ನಕತ್ತಿ ಮಾವರಿಗೆ? ಏನಂದ್ರನ? ಹಚ್ಚಿ ಅನ್ನಕತ್ತಿ ಅಲ್ಲ. ಚಾ ಅಚ್ಚಾ ಹೇ ಅಂದ್ರನ. ಹಾ ರೀ. ನೀನ ಕುಡಿಯಕತ್ತಿ ಅಲ್ಲ ಅದನ್ನ. ಯಾರಿಗೆ ತಂದ? ಹೋದ್ರಲ್ರಿ ಅವ್ರಿಗೆ ತಂದಿದ್ದೆ. ಮತ್ತೆ ಹೊಳೆ ಬಂದು ಕೇಳಿದ್ರ ಇದನ್ನ ಕೊಡ್ತೇನ್ರಿ. ಕುಡ್ದಿತ್ತು ಅದಕ್ಕೇನು ಸಂಬಂಧ ರೀ? ನೀವು ನೋಡ್ರಿ ನಾನು ನೋಡಿನಿ, ಅವ್ರು ನೋಡ್ರನ? ಕುಡ್ದಿದ್ದು ಕೊಡಬಾರ್ದು. ಯಪ್ಪ ಇಂಥವು ಹೋಟೆಲ್ನೇ ಭಾಳ ನಡೀತಾವು. ಹೊರಗೆ ಸಾಂಬಾರು ಕುದಿಸ್ತೇವೆ, ಹೊರಗೆ ಸಾಂಬಾರು ಕುದಿಸಾಕ ಇಟ್ಟಿರ್ತಾರಲ್ಲ, ಯಾಕಡೆ ಬಿದ್ದಿರ್ತೈತಿ. ಅದನ್ನ ಹೆಚ್ಚಿಗೆ ಹಿಂಡಿ ಒಗದಿರ್ತಾರ. ಮತ್ತೆ ತಿಂತೀವಿಲ್ಲ ನಾವು.
ಮುಂಚಿತವಾಗಿ ಪರಪುರುಷನ ಸಂಘ ವಹಿಸಿ ಮೊದಲ ಗಿತ್ತಿಯಾಗಿ ಬಂದಿರುವ ಇವಳಿಗೆ ಇಂದಿನ ರಾತ್ರಿ ಪ್ರಥಮ ರಾತ್ರಿ. ಹಿನ್ನೆಲೆಯಲ್ಲಿ ಪೂರ್ತಿ ಇವಳ ಚರಿತ್ರೆಯನ್ನು ಅರಿತಿರುವ ನನಗೆ ಇಂದಿನ ರಾತ್ರಿ ಕರಾಳ ರಾತ್ರಿ. ದೇವಾ, ನಿತ್ಯ ಇಂತಹ ಅವಸರ್ಪಿಣಿಯ ದರ್ಶನ ಮಾಡಿಸುವುದಕ್ಕಿಂತ ಬೇಗ ನನಗೆ ಸಾವನ್ನಾದರೂ ತರಬಾರದಪ್ಪ, ಬೇಗ ನನಗೆ ಸಾವನ್ನ.